ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವೆಲ್ಲರೂ ಆರಾಮಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಆರಾಮಾಗಿದ್ದೀನಿ. ನಿಮ್ಮೆಲ್ಲರ ಜೊತೆ ಮಾತಾಡಬೇಕಾಗಿತ್ತು, ಅದಕ್ಕೆ ಒಂದು ನಿಮಿಷ, ಒಂದು ಅಥವಾ 2 ನಿಮಿಷ ಅಷ್ಟೇ ನಿಮ್ಮ ಜೊತೆ ಮಾತಾಡ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇವಾಗ ನೀವು ವಿಡಿಯೋ ಸ್ಕಿಪ್ ಮಾಡಿ ಆಮೇಲೆ ಕಮೆಂಟಲ್ಲಿ ಕೇಳಿದ್ರೆ ನಂಗೆ ಕಮೆಂಟಲ್ಲಿ ಎಲ್ರಿಗೂ ಕಮೆಂಟಲ್ಲಿ ಉತ್ತರ ಕೊಡೋದಕ್ಕಾಗೋದಿಲ್ಲ. ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ, ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಎಲ್ಲರೂ ಕಾರ್ಟೂನ್ ಜಗತ್ತೇ ಚಾನಲ್ಗೆ ಯಾಕೆ ವಿಡಿಯೋನೇ ಹಾಕ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀರಾ. ಆ ಚಾನಲ್ಗೆ ವಿಡಿಯೋ ಹಾಕಿದ್ರೂ ಜಾಸ್ತಿ ಜನ ಯಾರೂ ನೋಡ್ತಾನೆ ಇಲ್ಲ. ಬರೀ 50 ಜನ ಇಲ್ಲ 100 ಜನ, ಲಾಸ್ಟ್ ಹಬ್ಬ ಅಂದರೆ ಒಂದು 200 ಜನ ಇಷ್ಟೇ ನೋಡ್ತಾರೆ. ಭಾಳ ಜನ ನೋಡೋದೇ ಇಲ್ಲ. ನಮಗೂ ಎಷ್ಟು ಬೇಜಾರಾಗ್ತು ಗೊತ್ತಾ, ಒಂದು ವಿಡಿಯೋ ಮಾಡೋದು ಎಷ್ಟು ಕಷ್ಟ. ನೀವೆಲ್ಲರೂ ಇಷ್ಟಪಟ್ಟು ನೋಡ್ತೀರಿ ಅಂತ ನಾನು ಇನ್ನೊಂದು ಚಾನಲ್ ತೆಗೆದು ಅದಕ್ಕೂ ವಿಡಿಯೋ ಹಾಕಿದೆ. ಆದರೆ ಯಾರೂ ವಿಡಿಯೋ ನೋಡೋದೇ ಇಲ್ಲ, ಆಮೇಲೆ ಆ ಚಾನಲ್ಗೆ ಸಬ್ಸ್ಕ್ರೈಬೂ ಆಗೋದಿಲ್ಲ. ನೀವು ಸಪೋರ್ಟ್ ಮಾಡಿದರೆ ನನಗೆ ವಿಡಿಯೋ ಹಾಕೋದಕ್ಕೆ ಖುಷಿ ಆಗುತ್ತೆ, ಆಮೇಲೆ ನನಗೆ ಎನರ್ಜಿ ಬರುತ್ತೆ. ನಾನು ವಿಡಿಯೋ ಹಾಕಬೇಕು, ಎಲ್ಲರೂ ನೋಡ್ತಾರೆ, ಎಲ್ಲರೂ ಇಷ್ಟಪಡ್ತಾರೆ ಅಂತ ಅನಿಸುತ್ತೆ. ಆದರೆ ನೀವು ನೋಡಿದರೆ ವಿಡಿಯೋನೇ ನೋಡೋದಿಲ್ಲ, ಹಾಗೆ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗೋದಿಲ್ಲ. ವಿಡಿಯೋ ಹಾಕಿದಾಗ ಯಾರು ವಿಡಿಯೋನೇ ನೋಡೋದಿಲ್ಲ. ಅದೇ ನಾನು ವಿಡಿಯೋ ಹಾಕದೇ ಇದ್ದಾಗ ಯಾಕೆ ಮೇಡಮ್ ವಿಡಿಯೋನೇ ಹಾಕ್ತಾ ಇಲ್ಲ ಅಂತ ಹೇಳ್ತೀರಾ. ಆ ವಿಡಿಯೋಗೆ ನೀವೆಲ್ಲರೂ ವಿಡಿಯೋನ ಇಷ್ಟಪಟ್ಟು ನೋಡಿದರೆ ತಾನೇ ನನಗೂ ವಿಡಿಯೋ ಹಾಕಬೇಕು ಅಂತ ಅನಿಸೋದು. ಏನಾದರೂ ಕೇಳಿದ್ರೆ ನೀವು ವಿಡಿಯೋ ಕಂಟಿನ್ಯೂ ಹಾಕೋದೇ ಇಲ್ಲ ಮೇಡಮ್ ಅಂತೀರಾ. ನಾನು ವಿಡಿಯೋ ಕಂಟಿನ್ಯೂ ಹಾಕ್ತಾ ಇರ್ತೀನಿ, ಆದರೆ ನೀವು ನೋಡೋದಿಲ್ಲಲ್ಲ. ನೀವು ನೋಡೋದಿಲ್ಲ, ನಿಮ್ಗೆ ಇಷ್ಟ ಆಗೋದಿಲ್ಲ ಅಂತ ಅಂದಮೇಲೆ ನನಗೆ ವಿಡಿಯೋ ಹಾಕಬೇಕು ಅಂತ ಅನಿಸೋದೇ ಇಲ್ಲ. ಅದಕ್ಕೋಸ್ಕರ ನಾನು ಆ ಚಾನಲ್ಗೆ ವಿಡಿಯೋನ ಕಂಟಿನ್ಯೂ ಹಾಕ್ತಾನೇ ಇಲ್ಲ. ನನಗಂತೂ ಒಂದೊಂದ್ಸಲ ಏನು ಅನ್ನಿಸ್ತಾ ಇದೆ ಅಂದರೆ, ಸುಮ್ಮನೆ ಕಾರ್ಟೂನ್ ಜಗತ್ತು ಚಾನಲ್ಗೆ ಇನ್ಮೇಲೆ ವಿಡಿಯೋ ಹಾಕೋದೇ ನಿಲ್ಲಿಸ್ಬಿಡಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಒಪಿನಿಯನ್ ಕೇಳ್ತಾ ಇದ್ದೀನಿ ನಾನು. ಯಾಕಂದರೆ ಆ ಚಾನಲ್ ತೆಗಿಯಬೇಕಾದ್ರೆ ನಿಮ್ಮ ಒಪಿನಿಯನ್ ಕೇಳಿದ್ದೆ, ನೀವು ಹ್ಞೂ ಅಂತ ಅಂದಮೇಲೆ ನಾನು ಆ ಚಾನಲ್ ತೆಗೆದಿದ್ದೆ. ಅದಕ್ಕೆ ನಿಮಗೆ ಇನ್ನೊಂದು ಸಲ ಕೇಳ್ತಾ ಇದ್ದೀನಿ, ನಿಮಗೆ ಆ ಚಾನಲ್ನಲ್ಲಿ ಕಾರ್ಟೂನ್ ಜಗತ್ತು ಚಾನಲ್ನಲ್ಲಿ ಏನು ವಿಡಿಯೋ ಹಾಕ್ತಾ ಇದ್ದೀನಲ್ಲ, ಅದು ಇಷ್ಟ ಆಗ್ತಾ ಇಲ್ವಾ? ನಾನು ಇನ್ಮೇಲೆ ಆ ಚಾನಲನ್ನು ಬಿಟ್ಟು ಬಿಡಲಾ ಅಥವಾ ಕಂಟಿನ್ಯೂ ಮಾಡಲಾ ಅನ್ನೋದನ್ನು ನೀವೇ ಹೇಳಿ. ಇನ್ನು ಫ್ಯಾನ್ಸ್ ಕಾರ್ಟೂನ್ ಚಾನಲ್ನಲ್ಲಿ ಇಷ್ಟು ದಿನ ಎಷ್ಟು ಚೆನ್ನಾಗಿ ಎಲ್ಲರೂ ನೋಡ್ಕೊಂಡು ಹೋಗ್ತಾಯಿದ್ರಿ. ಆದರೆ ಇವಾಗ ಸಡನ್ನಾಗಿ ಅದರಲ್ಲೂ ಕೂಡ ವ್ಯೂಸ್ ಡೌನ್ ಆಗಿಬಿಟ್ಟಿದೆ. ಈ ಥರ ವ್ಯೂಸ್ ಒಮ್ಮೆಗೆ ಡೌನ್ ಆಗಿಬಿಟ್ರೆ ನಮಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ನೀವೆಲ್ಲರೂ ಇಷ್ಟಪಟ್ಟು ನೋಡ್ತಾ ಇದ್ದರೆ ನಮಗೆ ಇನ್ನೂ ವೀಡಿಯೋಸ್ ಹಾಕಬೇಕು ಅಂತ ಅನಿಸುತ್ತೆ. ಸಡನ್ನಾಗಿ ನೋಡೋದನ್ನು ಬಿಟ್ಟುಬಿಟ್ರೆ ನೀವು ಕಮೆಂಟು ಮಾಡೋದಿಲ್ಲ. ಏನು ನೆಗೆಟಿವ್ ಕಮೆಂಟ್ ಮಾತ್ರ ಒಮ್ಮೆಗೆ ಮಾಡ್ತೀರಿ, ಆದರೆ ಪಾಸಿಟಿವ್ ಕಮೆಂಟು ಮಾಡಬೇಕಲ್ಲ. ನೀವು ಕಮೆಂಟ್ ಮಾಡಿದ್ರೆ ನಂಗೆ ಖುಷಿ ಆಗುತ್ತೆ, ನನಗೂ ಇನ್ನೂ ಜಾಸ್ತಿ ವೀಡಿಯೋಸ್ ಹಾಕಬೇಕು ಅಂತ ಅನಿಸುತ್ತೆ. ನನಗಂತೂ ತುಂಬ ಅಂದರೆ ತುಂಬ ಬೇಜಾರಾಗ್ಬಿಟ್ಟಿದೆ. ಸ್ಟೋರಿನ ಹೆಂಗೆ ಮಾಡಬೇಕಪ್ಪ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗಂತೂ. ಈ ನಾನು ಮಾಡೋ ಸ್ಟೋರಿ ನಿಮ್ಗೆ ಇಷ್ಟ ಆಗ್ತಾ ಇಲ್ವಾ ಅಥವಾ ಏನು, ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಒಮ್ಮೆಗೆ ವ್ಯೂಸ್ ಅಂತೂ ಫುಲ್ ಡೌನ್ ಆಗಿಬಿಟ್ಟಿದೆ. ನೀವೆಲ್ಲರೂ ಇಷ್ಟಪಟ್ಟು ನೋಡಿದರೆ ತಾನೇ ನನಗೆ ವಿಡಿಯೋ ಹಾಕಬೇಕು ಅಂತ ಅನಿಸುತ್ತೆ. ಸ್ವಲ್ಪ ಜನ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಾನು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾನೇ ಇಲ್ಲ. ಸ್ವಲ್ಪ ಜನ ನನಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ ಅಂದರೆ, ನಾನು ಪ್ರತಿಯೊಂದು ವಿಡಿಯೋಗೂ ಕಮೆಂಟ್ ಮಾಡ್ತೀರಾ, ಚೆನ್ನಾಗಿದೆ ಅಂತ ನನಗೆ ಹೇಳ್ತೀರಾ, ಪಾಸಿಟಿವ್ ಕಮೆಂಟೇ ಮಾಡ್ತೀರಾ. ನನಗದು ಭಾಳ ಇಷ್ಟ ಆಗುತ್ತೆ. ಆದರೆ ಇನ್ನೂ ಒಂದು ಸ್ವಲ್ಪ ಜನ ವಿಡಿಯೋನೇ ನೋಡೋದಿಲ್ಲ, ಆಮೇಲೆ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತೀರಾ. ಸ್ವಲ್ಪ ಬೇಜಾರು ಅಂತ ಅನಿಸುತ್ತೆ ನನಗಂತೂ ಅದು. ಆಮೇಲೆ ವಿಡಿಯೋ ಎಳಿತೀರಾ ಅಂತಂದರೆ, ವಿಡಿಯೋನ ನಾನು ಎಲ್ಲಿ ಎಳಿತಾ ಇದ್ದೀನಿ? ಅಲ್ಲ, ಇವಾಗ ವಿಡಿಯೋ ಮಾಡಬೇಕು ಅಂದರೆ ನಾನು ಅದನ್ನು ಮಾಡ್ಕೊತ ಹೋಗಬೇಕಲ್ಲ. ಒಮ್ಮೆಗೆ 1 ನಿಮಿಷದಲ್ಲಿ 2 ನಿಮಿಷದಲ್ಲಿ ಇಡೀ ಸ್ಟೋರಿನ ಹೇಳಿಬಿಟ್ರೆ ನಿಮ್ಗೆ ಇಂಟ್ರೆಸ್ಟ್ ಬರುತ್ತಾ ಹೇಳಿ? ಒಂದೇ ವಿಡಿಯೋಗೆ ಎಲ್ಲನೂ ಮುಗಿಸ್ಬಿಟ್ರೆ ಹೆಂಗೆ? ಸ್ಟೋರಿನ ನಾನು ಹೆಂಗೆ ಕಂಟಿನ್ಯೂ ಮಾಡಲಿ? ಇವಾಗ ನನಗೆ ಹಸು ಆಗಿದೆ, ನನಗೆ ಇವಾಗ ಅನ್ನ ಬೇಕು. ಅನ್ನ ಮಾಡಬೇಕು ಅಂತಂದರೆ ಅಕ್ಕಿ ತೊಗೋಬೇಕು, ತೊಳಿಬೇಕು, ಆಮೇಲೆ ಅನ್ನಕ್ಕಿಡಬೇಕು, ಅದು ಕುದಿಬೇಕು, ಆಮೇಲೆ ಅದು ಅನ್ನ ಆಗುತ್ತೆ. ಒಮ್ಮೆಗೆ ನನಗೆ ಇವಾಗ ಅನ್ನ ಬೇಕಂದ ತಕ್ಷಣ ಹೋಗಿ ಅಕ್ಕಿನ ತಿಂದುಬಿಡೋಕ್ಕಾಗತ್ತಾ? ಇಲ್ಲ ತಾನೆ. ಅದಕ್ಕೆ ಒಂದು ಪ್ರೊಸೆಸ್ ಇದೆ ಅಲ್ವಾ. ಹಾಗೆ ನಂಗೆ ವಿಡಿಯೋ ಮಾಡ್ಕೊತ ಹೋಗೋದಕ್ಕೆ ಅದನ್ನು ಕಂಟಿನ್ಯೂ ಮಾಡ್ಕೊತ ಹೋಗಬೇಕು ಅಲ್ವಾ. ಇವಾಗ ನಾನು ಒಂದು ಗ್ರೂಪಲ್ಲಿ ಎಲ್ಲರೂ ಸೇರಿ ಅಡುಗೆ ಮಾಡಿ ಊಟ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಪ್ರೊಸೆಸ್ ನಡೀತಾ ಇದೆ. ಅದು ಮುಗ್ದಿದೆ ಇವಾಗ ಎಲ್ಲರೂ ಸೇರಿದಾಗ ಹೆಂಗೆ ಮಾತಾಡ್ಕೊಂಡು ಅಡುಗೆ ಮಾಡ್ತಾರೆ, ಎಲ್ಲರೂ ಸೇರಿದಾಗ ಹೆಂಗೆ ಊಟ ಮಾಡ್ತಾರೆ ಅಂತ ತೋರಿಸ್ಬೇಕು ನಾನು. ಅದನ್ನು ಬಿಟ್ಟು ಎಲ್ಲರೂ ಸೇರಿ ನಾವು ಇವತ್ತೆಲ್ಲರೂ ಸೇರಿದ್ದೀವಿ ಊಟ ಮಾಡ್ತೀವಿ ಅಂತ ಒಂದೇ ವಿಡಿಯೋದಲ್ಲೇ ಕಂಪ್ಲೀಟ್ ಮಾಡಿಬಿಟ್ರೆ ನಿಮ್ಗೆ ಇಂಟ್ರೆಸ್ಟ್ ಬರುತ್ತಾ ನೋಡೋದಕ್ಕೆ? ನೀವೇ ಹೇಳಿ. ಆಮೇಲೆ ನಾನು ಯಾರಿಗೂ ಬೈತಾ ಇಲ್ಲ, ದಯವಿಟ್ಟು ತಪ್ಪು ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಇವಾಗ ನಿಮ್ಮ ಅನಿಸಿಕೆನ ನೀವು ಹೆಂಗೆ ಹೇಳಿದ್ದೀರಲ್ಲ, ಹಾಗೆ ನನ್ನ ಅನಿಸಿಕೆನ ನಾನು ಹೇಳಿದ್ದೀನಿ ಅಷ್ಟೇ. ನೋಡಿ, ನಿಮಗೆ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದ್ದೇನೆ ಏನಿಲ್ವಾ ಅಂತ. ಇನ್ಮೇಲೆ ಶ್ರಾವಣ ಸ್ಟಾರ್ಟ್ ಆಗುತ್ತೆ. ಶ್ರಾವಣ ಸ್ಟಾರ್ಟ್ ಆದರೆ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಜಾಸ್ತಿನೇ ಇರುತ್ತೆ. ಆವಾಗ ವಿಡಿಯೋ ಮಾಡಿ ಹಾಕೋದು ಕಷ್ಟನೇ. ಯಾಕಂದರೆ ನನಗೂ ಸಣ್ಣ ಪಾಪು ಇದೆ. ಪಾಪುನ ಹಿಡ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ವಿಡಿಯೋ ಮಾಡೋದು ಕಷ್ಟನೇ. ಅದರಲ್ಲಿ ನೀವು ಈ ಥರ ವ್ಯೂಸ್ ಎಲ್ಲ ಡೌನ್ ಆಗಿಬಿಟ್ರೆ ನನಗೆ ವಿಡಿಯೋ ಹಾಕೋದಕ್ಕೆ ಮನಸ್ಸು ಬರೋದಿಲ್ಲ ಗೊತ್ತಾ. ಸರಿ, ಇವಾಗ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಗೆ ಯಾರ್ಯಾರು ಪರಿಚಯ ಇದ್ದಾರೆ, ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನಿಮ್ಮ ರಿಲೇಷನ್ಸ್ ಆಗಿರ್ಬೋದು, ಯಾರ್ಯಾರಿದ್ದಾರೆ ಅವರಿಗೆಲ್ಲ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಹಾಗೆ ನೀವು ದಯವಿಟ್ಟು ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ನಾನು ಈ ಮಾತಿನಲ್ಲಿ ನಿಮ್ಗೆ ಯಾರಿಗಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಸಾರಿ ಕೇಳ್ತಾ ಇದ್ದೀನಿ. ನಾನು ಯಾರಿಗೂ ಬೈತಾ ಇಲ್ಲ, ನನ್ನ ಅನಿಸಿಕೆನ ನಾನು ಹೇಳಿದ್ದೀನಿ. ಇವಾಗ ನಿಮ್ಮ ಅನಿಸಿಕೆನ ನೀವು ಹೆಂಗೆ ಕಮೆಂಟ್ನಲ್ಲಿ ಹೇಳಿದ್ದೀರಾ ಹಾಗೆ ನನ್ನ ಅನಿಸಿಕೆನ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಅಷ್ಟೇ, ಓಕೆನಾ. ಆದರೆ ವ್ಯೂಸ್ ಡೌನ್ ಆಗಿದ್ದಕ್ಕೆ ಮಾತ್ರ ನನಗಂತೂ ಭಾಳ ಬೇಜಾರಾಗಿದೆ, ಅದು ಮಾತ್ರ ನಿಜ. ನಮಸ್ಕಾರ.
ಹಾಳಾದವಳು. ಈ ಕವಿ ಮಾತು ಕೇಳಿ ನಾನು ಸುಮ್ಮನೆ ಅಲ್ಲಿಗೆ ಊಟಕ್ಕೆ ಹೋಗೋದು ಬಿಟ್ಟೆ. ಅಲ್ಲಿಗೆ ಊಟಕ್ಕಾದರೂ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಹೊಟ್ಟೆ ತುಂಬ ಊಟನಾದರೂ ಮಾಡಿರ್ತಿದ್ದೆ. ಯಪ್ಪ, ಹೊಟ್ಟೆ ಹಸು ತಡ್ಕೊಳ್ಳೋಕ್ಕೆ ಆಗ್ತಿಲ್ಲಪ್ಪ. ಯಪ್ಪ, ನಮ್ಮನೆ ಹಸು ಹಾಕೊಂತೈತಿ. ಮನ್ಯಾಗಾರ ಏನಾರ ಮಾಡ್ಕೊಳ್ಳೋಣ, ಸುಮ್ಮನೆ ಅನ್ನಕ್ಕರ ಇಟ್ಟರೆ ಅನ್ನನಾರ ಹಾಕೈತಿ. ಈ ಕವ್ವಿ ಅದಾಳಲ್ಲ, ಈ ಕವ್ವಿನ ಆಮೇಲೆ ವಿಚಾರಿಸ್ಕೊತೀನಿ. ಮೊದಲು ಅನ್ನಕ್ಕೆ ಇಡೋಣ. ಅಕ್ಕಿ ಎಲ್ಲೈತಿ? ಅಯ್ಯೋ ದೇವ್ರಿ, ಇದೇನಿದೆ? ಎಲ್ಲ ರೇಷನ ತೆಗೆದಿಡೋ ಕಾಣಿ ಚಿಲ್ಕ ಹಾಕ್ಬಿಟ್ಟೈತಿ. ಅಯ್ಯೋ, ಇದನ್ನ ಯಾರು ಚಿಲ್ಕ ಹಾಕಿದ್ರು? ಇನ್ಯಾರು ನಮ್ಮವ್ವನ ಹಾಕ್ಬಿಟ್ಟಿರ್ತಾಳ. ಯಪ್ಪ ದೇವ್ರೇ, ಮನ್ಯಾಗ ಅಡುಗೆ ಮಾಡ್ಕೊಳ್ಳೋಣ ಅಂದ್ರೆ ಮನ್ಯಾಗ ಎಲ್ಲ ರೇಷನನ್ನು ಮುಚ್ಚಿಟ್ಟು ಹೋಗಳ ಅವ್ವ. ಯವ್ವ, ಏನು ಬಿ ನೀನು? ಯವ್ವ, ಏನು ಬಿ ನೀ ಕರೆದಿದ್ದಕ್ಕ ಆ ಮನೆಗೆ ಬರ್ಲಾರ್ದಕ್ಕ ಹಿಂಗೆ ಅನ್ಬೇನಿ ಮಾಡೋದು. ಯಪ್ಪ ದೇವ್ರೇ, ಈ ಹಾಳಾದ ಕವಿ ಏನಾದರೂ ತರಿಸ್ತಾಳಂತ ಇಷ್ಟೊತ್ತನ ಆರಾಮ ಕೂತ್ಕೊಂಡಿದ್ದೆ. ಇವಳು ನೋಡಿದ್ರೆ ಅದೇನೋ ಬಂದಾಗೈತಿ ಅಂತಂದು ಈಗ ಹೇಳಾಕೊಂತ ಹೋಗ್ಲಿ ಅತ್ತಾಗ ಮನ್ಯಾಗಾರ ಅಡುಗೆ ಮಾಡ್ಕೊಳ್ಳೋಣ ಅಂದ್ರೆ ರೇಷನ್ ಇಟ್ಟಿರೋದು ಕ್ವಾಣಿನ ಚಿಲ್ಕ ಹಾಕ್ಕೊಂಡು ಕಿಲಿ ಹಾಕ್ಕೊಂಡು ಕೀನ ಒಯ್ದು ಬಿಟ್ಟಾಳ ನಮ್ಮವ್ವ. ಏನು ಮಾಡಲಿ ಯವ್ವ, ನಾನೀಗ ಹೊಟ್ಟೆ ನೋಡಿದ್ರೆ ಹಸುವ ಬಿಟ್ಟೈತಿ. ನಿಂತ್ಕೊಳಕ್ಕಾಗವಲ್ದು, ಕೂತ್ಕೊಳಕ್ಕಾಗವಲ್ದು. ನಮ್ಗೆ ತ್ರಾಸ ಹಾಕೊಂಡೈತಿ. ಏನು ಮಾಡ್ಲಪ್ಪ ಯಪ್ಪ ನಾನು? ಬಿಡಂಗಿಲ್ಲ ಇವತ್ತು. ಆ ಕವಿನ ಮಾತ್ರ ಬಿಡಂಗಿಲ್ಲ ನಾನು ಇವತ್ತು. ಅದು ಏನು ಮಾಡ್ತಾಳೋ ಏನು ಬಿಡ್ತಾಳೋ ನನಗೆ ಗೊತ್ತಿಲ್ಲ. ನನಗೆ ಊಟ ಬೇಕಂದ್ರೆ ಬೇಕೀಗ. ಅನ್ನ ಸಾರಾದರೂ ಪರವಾಗಿಲ್ಲ, ನನಗೆ ಊಟ ಬೇಕಂದ್ರೆ ಬೇಕೀಗ. ಏನು ಕವಿತಾ, ನೀನು ಮುಂಚೆನ ಆ ಹೋಟೆಲ್ ಓಪನ್ ಇದೆನಾ ಅಥವಾ ಓಪನ್ ಇಲ್ವಾ ಅಂತ ತಿಳ್ಕೊಂಡು ಆಮೇಲೆ ಹೇಳಬೇಕಿಲ್ಲ ಅವನ ಮುಂದೆ. ಈಗ ನೋಡಿ ಅವ್ವ ಸಿಟ್ಟು ಮಾಡ್ಕೊಂಡು ಹೋದ್ಲು. ಮೊದಲ ಹಸುವಾಗ್ಬಿಟ್ಟೈತ ಈಗ ಅವ್ವಗ. ಇವಾಗ ನೋಡಿ ಇವಾಗ ಏನು ಮಾಡೋದು? ನೀನು ಹೆಂಗೋ ರೆಸ್ಟೋರೆಂಟಿಂದ ಊಟ ತರಿಸ್ತಿ ಬಿಡ ಅಂತ ಅವ್ವ ಮನ್ಯಾಗೂ ಅಡುಗೆ ಮಾಡಿಲ್ಲ. ಈಗ ಅಡುಗೆ ಮಾಡೋಕೆ ಮೀ ಅಂತ ಇಲ್ಲ ಅಂದರೂ ಮತ್ತೆ ಒಂದು ತಾಸು ಬೇಕು. ಅಲ್ಲಿ ತನಕ ತಡ್ಕೊಳ್ಳೋಂಥ ಪೇಷನ್ಸ್ ಯಾರಿಗೂ ಇಲ್ಲನೇ ಇಲ್ಲ, ಗೊತ್ತಾ? ಇವತ್ತು ನೀನು ತಪ್ಪು ಮಾಡಿಬಿಟ್ಟು ಕವಿತಾ. ಏನ್ರಿ ನೀವು? ನಾನೇನು ಬೇಕಂತನ ನಿಮಗೆಲ್ಲ ಉಪವಾಸ ಬಿಡಿಸಿ ನಾನು ಅನ್ನಂಗೆ ಮಾತಾಡಕೊಂತೀರಿ? ನನಗೇನು ಹೆಚ್ಚಾಗೈತನ್ರಿ ಬೇಕಂತ ಹೀಗೆಲ್ಲ ಮಾಡೋಕೆ? ಅಷ್ಟಕ್ಕೂ ಬರೀ 1,000 ರೂಪಾಯಿ 2,000 ರೂಪಾಯಿಗೋಸ್ಕರ ಶಾಣೆತನ ಮಾಡುವಂಥದಕ್ಕೆ ಅಲ್ಲ ನಾನು. 10,000 ರೂಪಾಯಿ ಹೋದ್ರೂ ಪರವಾಗಿಲ್ಲ ನಾನು ಊಟ ತರ್ಸೋಕ್ಕೆ. ಆದರೆ ರೆಸ್ಟೋರೆಂಟ್ ಓಪನ್ ಇಲ್ಲ, ನಾನೇನು ಮಾಡಲಿರಿ? ನಾನೇನು ಬೇಕಂತಾನೆ ಮಾಡೀನಿ ಅನ್ನೋಂಗೆ ಮಾತಾಡಕೊಂತೀರಿ ನನಗೆ? ಕವಿತಾ, ಹಂಗಲ್ಲ, ಸಮಾಧಾನ ಮಾಡ್ಕೊ, ಸಮಾಧಾನ. ಅದು ನಿಂದು ತಪ್ಪಂತ ಹೇಳೋಕುಂತಿಲ್ಲ. ಅದು ಮುಂಚೆನ ಒಂದು ಸ್ವಲ್ಪ ರೆಸ್ಟೋರೆಂಟ್ ಓಪನ್ ಐತಾನೆ ಏನಿಲ್ಲ ಅಂತ ತಿಳ್ಕೊಂಡಿದ್ರೆ ಚಲೋ ಆಗ್ತಿತ್ತು ಅಂತ ಹೇಳಿದೆ ಅಷ್ಟೇ. ಅಲ್ಲ ರೀ, ದಿನಾ ರೆಸ್ಟೋರೆಂಟ್ ಓಪನ್ ಇರ್ತೈತಿ. ಇವತ್ತ ಬಂದಾಕೈತಂತ ನನಗೇನಾರು ಕನಸು ಬಿದ್ದಿರುತ್ತೇನ್ರಿ? ಎವ್ರಿ ಸಂಡೇ ಆ ರೆಸ್ಟೋರೆಂಟ್ ಓಪನ್ ಇದ್ದೇ ಇರುತ್ತೆ, ಗೊತ್ತಾ? ಎಷ್ಟೋ ಸಂಡೇ ನಾನೇ ಆರ್ಡರ್ ಮಾಡಿದ್ದೀನಿ, ಗೊತ್ತಾ? ಅಂಥದ್ರಲ್ಲಿ ಇವತ್ತೇ ಕ್ಲೋಸ್ ಆಗುತ್ತಂತ ನನಗೆ ಕನಸು ಬಿದ್ದಿದ್ದಿದ್ರೆ ನಾನು ನಿಮಗೆ ಬಂದು ಹೇಳ್ತಿದ್ದೆ ಇವತ್ತು ರೆಸ್ಟೋರೆಂಟ್ ಓಪನ್ ಇರಲ್ಲ ಅಂತ. ಏನು ನಾನೇ ಬೇಕಂತಾನೆ ಮಾಡಿದ್ದೀನಿ ಅನ್ನೋಂಗೆ ಮಾತಾಡ್ಕೊಂತೀರಿ ನೀನು ನಿಮ್ಮ ಮಮ್ಮಿ? ಕವಿತಾ ಕವಿತಾ, ದಯವಿಟ್ಟು ಸಿಟ್ಟು ಮಾಡ್ಕೋಬೇಡ, ಬೇಜಾರಾಗಬೇಡ. ಅವನ ಜಾಗದಾಗ ನಿಂತ್ಕೊಂಡು ಯೋಚನೆ ಮಾಡಿ ನೋಡು. ನೀವು ಬರೀ ನಿಮ್ಮ ಅವ್ವನ ಜಾಗದಾಗಷ್ಟು ನಿಂತ್ಕೊಂಡು ಯೋಚನೆ ಮಾಡೋದಲ್ಲ, ನನ್ನ ಜಾಗದಾಗೂ ನಿಂತ್ಕೊಂಡು ಯೋಚನೆ ಮಾಡಿ ಆಮೇಲೆ ಮಾತಾಡ್ರಿ. ಏನು ನಿಮ್ಮವ್ವ ಅಷ್ಟ ಮನುಷ್ಯಳ, ನಾನು ಮನುಷ್ಯಳನ್ರಿ? ನನಗೇನು ಹಸುನ ಆಗಿಲ್ಲ ಅಂತ ಅನ್ಕೊಂಡಿರೇನು? ನನಗೂ ಹಸು ತಡ್ಕೊಳಕ್ಕಾಗೋದಿಲ್ಲ, ನೆನ್ಪಿಟ್ಕೋರಿ. ನನಗೂ ಇವಾಗ ಸಿಕ್ಕಾಪಟ್ಟೆ ಹಸು ಆಗಿದೆ. ಅಂದರೂ ನಿಮ್ಗೆ ಸಮಾಧಾನ ಮಾಡ್ತಾ ಇದ್ದೀನಿ ತಾನೆ? ಅದನ್ನ ಬಿಟ್ಟು ಮತ್ತೆ ಎಲ್ಲರೂ ನೀವು ಬಂದು ನನಗೆ ಸಮಾಧಾನ ಮಾಡೋದು ಬಿಟ್ಟು ಬರೀ ನನಗೆ ಬೈಯೋದ್ರಲ್ಲೇ ನೋಡ್ತಿರಲ್ಲ. ಸಾರಿ ಕವಿತಾ, ಸಾರಿ. ಅದು ಅವ್ವ ನಿನಗೆ ಬೈದು ಬಿಟ್ಲಲ್ಲ, ಮತ್ತು ನೀನೆಲ್ಲಿ ಬೇಜಾರಾಕಿ ಏನ ಅಂತಂದು ಅವ್ವ ಎದಕ್ಕೆ ಬೈದ್ಲು ಅಂತಂದು ಹೇಳಿದೆ ಅಷ್ಟೆ. ನನಗೆ ನಿನ್ನ ಮೇಲೇನು ಕೋಪ ಇಲ್ಲ, ನೀನೇನು ಬೇಕಂತ ಮಾಡಿದೀಯಾ? ನೀನು ಬೇಜಾರಾಗಬೇಡ. ಇಲ್ಲಾಂದ್ರೆ ಇಲ್ಲೇ ಈ ಒಂದು 10 ನಿಮಿಷ ಇರು, ಮನ್ಯಾಗ ಏನೈತಿ ಅದನ್ನ ಮಾಡ್ಕೊಂಡು ತಿಂದ್ರಾತೀಗ. ಪ್ಲೀಸ್ ಕವಿತಾ, ಬೇಜಾರು ಮಾಡ್ಕೋಬೇಡ. ಮಾತಾಡೋದು ಆಮೇಲೆ ಸಾರಿ ಕೇಳೋದು. ಈಗ ಅದನ್ನೆಲ್ಲ ಬಿಡ್ರಿ, ನಂಗೊಂದು ಮಸ್ತ್ ಪ್ಲ್ಯಾನ್ ಹೊಡೆದೈತಿ. ಆ ಪ್ಲ್ಯಾನ್ ಏನಾದ್ರು ಸಕ್ಸಸ್ ಆತಂದ್ರೆ ನಾವು ಮನ್ಯಾಗ ಅಡುಗೆ ಮಾಡೋಂಥ ಅವಶ್ಯಕತೆನೇ ಇಲ್ಲ. ಹೌದಾ? ಏನದು ಅಂತ ಪ್ಲ್ಯಾನ್? ಮತ್ತೆ ಹೇಳಿ ಲಗುನ. ನಡೀರಿ, ಅಲ್ಲಿ ಅತ್ಯಾರ ಮುಂದೆ ಹೇಳ್ತೀನಿ. ಸರಿ ಆತ್ ಬಾಬಾ. ಏನು ಮಾಡ್ಲೇವ ಯವ್ವ, ನನಗಂತೂ ತಿಳಿಲಾರ್ದಂಗೆ ಆಗೈತಿ. ಹೊಟ್ಟೆ ನೋಡಿದ್ರೆ ಯಾ ನಮ್ನಿ ಹಸ್ದೈತಿ. ಅತ್ತೆ, ಯಾಕವ್ವ ಅಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ದಿ? ಮತ್ತೇನು ಮಾಡಲಿಲ್ಲ, ಹೊಟ್ಟೆ ಹಸ್ತೈತಿ. ಯಾ ನಮ್ನಿ ಹಸ್ತೈತಿ ಗೊತ್ತಾನು? ಹೊಟ್ಟೆ ಮುಂಜಾನಿಂದ ಏನು ನೆಟ್ಟಗೆ ತಿಂದಿಲ್ಲ ಬಿಟ್ಟಿಲ್ಲ. ಮನ್ಯಾಗಾರ ಅಡುಗೆ ಮಾಡೋಣ ಅಂದ್ರೆ ಅಡುಗೆ ಮನೆದು ರೇಷನ್ ಓಟು ಆ ಕಡೆ ಕೊನೆಗಿಟ್ಟು ಆ ಕಡೆ ಕೊನೆನ ಚಿಲ್ಕ ಹಾಕಿ ಕೀಲಿ ಹಾಕ್ಬಿಟ್ಟ. ಏನು ನಿಮ್ಮಮ್ಮ ಹಾಕೋಳು ಯಾರು ಹಾಕೋಳು? ಆ ಕೀಲಿನ ಸಿಗವಲ್ದೆ, ಹುಡುಕಿ ಸಾಕಾಗೋತು. ಈಗ ಏನು ಮಾಡ್ಬೇಕಂತಂದ್ರೆ ಗೊತ್ತಾಗವಲ್ದೆ ನನಗೆ. ಅತ್ತೆ, ಅಷ್ಟೊಂದು ಯಾಕೆ ಟೆನ್ಷನ್ ಮಾಡ್ಕೋತೀರಿ? ನನ್ನ ಹತ್ರ ಒಂದು ಮಸ್ತ್ ಪ್ಲ್ಯಾನ್ ಐತಿ. ನಿನ್ನ ಪ್ಲ್ಯಾನ್ ಕೇಳಿದಕ್ಕೆ ಇವತ್ತು ಹಿಂಗೆ ಅನುಭವಿಸಾಕೊಂತಿದ್ದೆ. ಮತ್ತೇನು ಇನ್ನೊಂದು ಹೊಸ ಪ್ಲ್ಯಾನ್ ಇಟ್ಕೊಂಬಂದಿಯವ?
ಅದೇ ಅದು ಫಸ್ಟಿಂದೇನೋ ಫ್ಲಾಪ್ ಆಯಿತು, ಅದನ್ನು ಬಿಟ್ಬಿಡಿ. ಇವಾಗ ನಾನೇನಾದರೂ ಸೆಕೆಂಡ್ ಹೇಳೋ ಪ್ಲ್ಯಾನ್ ಕೇಳಿದ್ರೆ ನೀವು ಫುಲ್ಲು ಖುಷಿ ಆಗಿಬಿಡ್ತೀರಿ. ಮೊದಲು ಅದೇನಂತ ಹೇಳು, ಆಮೇಲೆ ಖುಷಿ ಪಡೋದು ಬಿಡೋದು ಯೋಚನೆ ಮಾಡಿದ್ರಾತು. ಅತ್ತೆ, ನಾವು ರೆಸ್ಟೋರೆಂಟಿಂದ ಇಲ್ಲಿಗೆ ಊಟ ತರಿಸ್ಕೋಬೇಕಂತ ಅಂದ್ಕೊಂಡಿದ್ವಿ. ರೆಸ್ಟೋರೆಂಟ್ ಕ್ಲೋಸ್ ಆಗಿಬಿಟ್ಟಿದೆ. ಅದು ಒಂದೇನಾ ರೆಸ್ಟೋರೆಂಟ್? ಹುಬ್ಬಳ್ಳಿಯಲ್ಲಿ ಅದು ಸಿಕ್ಕಾಪಟ್ಟೆ ರೆಸ್ಟೋರೆಂಟ್ ಅದಾವೆ. ನಾವು ಮಸ್ತ್ ರೆಡಿ ಗಿಡಿಯಾಗಿ ಕಾರ್ನಾಗ ಹೋಗಿ ಯಾವ ರೆಸ್ಟೋರೆಂಟ್ ಓಪನ್ ಇರುತ್ತೋ ದೊಡ್ಡದು ಅಲ್ಲಿ ಹೋಗಿ ಮಸ್ತ್ ಊಟ ಗೀಟ ಮಾಡ್ಕೊಂಡು ಐಸ್ ಕ್ರೀಮ್ ಎಲ್ಲ ತಿಂದು ಪಾನ್ಗಿನ್ ತೊಗೊಂಡು ಹಾಕ್ಕೊಂಡು ಬಂದ್ರಾಯ್ತು. ಅಯ್ಯ ಹೌದಲ್ಲ ಕವಿತಾ, ಇದನ್ನು ನಾನು ಮರ್ತೆ ಬಿಟ್ಟಿನಿ ನೋಡ. ಅದೇ ಫಟಾಫಟ್ ಅನ್ನಂಗೆ ನೀವು ರೆಡಿ ಆಗಿಬಿಡ್ರಿ, ಹಾಗೆ ನಾನು ರೆಡಿಯಾಗಿ ಬಂದುಬಿಡ್ತೀನಿ, ಹೊರಟು ಬಿಟ್ರೆ ಆಯಿತು. ಯವ್ವ ನಾ ರೆಡಿನೇ ಆಗೋದಿನವ ಯವ್ವ, ಹೊಟ್ಟೆ ಹಸು ಯಾ ನಮ್ನಿ ಆಗೈತಂದ್ರೆ ನಾ ಹಿಂಗೆ ಬರ್ತೀನಿ, ನೀನು ಹಿಂಗೆ ಬಾರವ್ವ. ಮೊದಲು ಊಟ ಮಾಡ್ಕೊಂಬಂದ್ರೆ ಆತು, ಮತ್ತು ರೆಡಿ ಹಾಕ್ಕೊಂತ ಪಾಡ್ಕೊಂತ ಕುತ್ಕೊಂಡ್ರೆ ಅಲ್ಲೇ ಟೈಮ್ ಎಲ್ಲ ವೇಸ್ಟ್ ಆಕೈತಿ. ಹ್ಞೂ ಕವಿತಾ, ಮೊದಲು ಊಟಕ್ಕೆ ಹೋಗ್ಬಿಡೋಣ ನಡೀರಿ. ಸರಿ, ಹಾಗಾದರೆ ಹೋಗಿ ಕೀ ಆದರೂ ತೊಗೊಂಬರ್ರಿ. ಸರಿ. ಅದೇ ಜಾಸ್ತಿ ಚಿಂತೆ ಏನು ಮಾಡೋಕೆ ಹೋಗ್ಬೇಡ್ರಿ, ಆಗೋದೆಲ್ಲ ಒಳ್ಳೇದಕ್ಕಂತಾರಲ್ಲ ಹಂಗೆ. ಇವಾಗ ಆರಾಮಾಗಿ ಹೋಗಿ ಬಂದ್ರೆ ಆತು ತಗೋರಿ ಹೊರಗಡೆ. ಹೂನವ, ನಾನು ಕಾರ್ನಾಗ ಹೋಗಿ ಎಷ್ಟು ದಿನ ಆಗ್ಬಿಟ್ಟೈತಿ. ನೀನು ಮದುವೆ ಟೈಮ್ನಾಗ ಹೋಗಿದ್ದು ಮತ್ತು ಹೋಗೇ ಅಲ್ಲವ ಕಾರ್ನಾಗ. ಅಂತ ಇಂಥ ಇವತ್ತು ನಿನ್ನ ದಸೆಯಿಂದ ಕಾರ್ನಾಗ ಹೋಗಂಗೆ ಆತು ಬಿಡವ.